ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನೀವು ಕರೆಕ್ಟ್ ಆಗಿರೋ ವಿಡಿಯೋ ಚೂಸ್ ಮಾಡಿದಿರಾ. ಯಾಕೆಂದ್ರೆ ಇವತ್ತು ನಾನು ನಿಮ್ಗೆ ಎಂತ ಸೀಕ್ರೆಟ್ ಹೇಳಕ್ ಹೋಗ್ತಾ ಇದೀನಿ ಅಂದ್ರೆ, ಈ ಸ್ಟ್ರಾಟಜಿನ ಎಷ್ಟೊಂದ್ ಜನ ದೊಡ್ಡ ದೊಡ್ಡ ಟ್ರೇಡರ್ಸ್ ಯೂಸ್ ಮಾಡ್ತಾರೆ, ಮತ್ತೆ ಇದರಿಂದ ಅವ್ರಿಗೆ ತುಂಬಾ ಪ್ರಾಫಿಟ್ ಆಗುತ್ತೆ. ಸೊ ಫ್ರೆಂಡ್ಸ್, ನೀವ್ ಒಂದ್ಸತಿ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಡಾಪ್ಟ್ ಮಾಡ್ಕೊಬಿಟ್ರೆ ನೀವು ಮತ್ತೆ ಬೇರೆ ಸ್ಟ್ರಾಟಜಿ ಬಗ್ಗೆ ಯೋಚನೆ ಮಾಡಲ್ಲ. ಅಷ್ಟು ಯೂಸ್ಫುಲ್ ಇದೆ, ಅಷ್ಟು ಸಕ್ಸಸ್ ರೇಟ್ ಜಾಸ್ತಿ ಇದೆ ಇದು. ಸೊ ನೀವ್ ಒಂದ್ಸತಿ ವಿಡಿಯೋ ಫುಲ್ ನೋಡ್ಬಿಡಿ, ಎಲ್ಲೂ ಸ್ಕಿಪ್ ಮಾಡ್ದಾರ. ಆಮೇಲೆ ನೀವ್ ಒಂದ್ಸತಿ ಯೂಸ್ ಮಾಡಾದ್ಮೇಲೆ ನೀವೇ ಬಂದು ಹೇಳ್ತೀರಾ ಇದು ಎಷ್ಟು ಯೂಸ್ಫುಲ್ ಆಗಿದೆ, ಮತ್ತೆ ಇದರಿಂದ ಎಷ್ಟು ಪ್ರಾಫಿಟ್ ಮಾಡ್ಬೋದು ಅಂತ. ಸೊ ಫ್ರೆಂಡ್ಸ್, ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಏನಿದು ಸ್ಟ್ರಾಟಜಿ? ಇಲ್ಲಿ ಜಸ್ಟ್ ಒಂದು ಇಂಡಿಕೇಟರ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇದನ್ನ ಉಪಯೋಗಿಸ್ಕೊಂಡು ನಾವು ಟ್ರೇಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಪ್ರಾಫಿಟ್ ಮಾಡ್ಬೋದು. ಮತ್ತೆ ಇನ್ನೊಂದು ತುಂಬಾ ಉಪಯೋಗ ಆಗೋ ವಿಷಯ ಏನಂದ್ರೆ, ಇದ್ರಲ್ಲಿ ನಾವು ತುಂಬಾ ಕಡಿಮೆ ಟೈಮ್ ಅಲ್ಲಿ ಟ್ರೇಡ್ ಒಳಗಡೆ ಇರ್ತೀವಿ. ಎಕ್ಸಾಂಪಲ್ ಜಸ್ಟ್ ಒಂದು 10-15 ನಿಮಿಷ ಅಷ್ಟೇ. ಸೊ ಇದ್ರಲ್ಲಿ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ, ಏನಿದ್ರು 10 ನಿಮಿಷದಲ್ಲಿ ಡಿಸೈಡ್ ಆಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ಇದ್ರ ಬಗ್ಗೆ ನೋಡೋಣ. ಈ ಇಂಡಿಕೇಟರ್ ಬಂದು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಅಂತ. ಸೊ ಇದ್ರಲ್ಲಿ ನಾವು ತುಂಬಾ ಕಡಿಮೆ ಸ್ಟಾಪ್ ಲಾಸ್ ಇಂದ ತುಂಬಾ ಚೆನ್ನಾಗಿ ರಿಸ್ಕ್ ರಿವಾರ್ಡ್ ತಗೋಬಹುದು. ಹಾಗೆ ತುಂಬಾನೇ ಒಳ್ಳೆ ಸ್ಕ್ಯಾಲ್ಪ್ ಟ್ರೇಡ್ಸ್ ಕೂಡ ಮಾಡಬಹುದು. ಈಗ ಇಂಡಿಕೇಟರ್ ಯಾವ್ದಂತ ಹೇಳ್ಬಿಟ್ಟೆ. ಸೊ ಈಗ ಇದನ್ನ ಹೆಂಗ್ ಯೂಸ್ ಮಾಡೋದಂತ ನೋಡೋಣ. ಸೊ ಫಸ್ಟ್ ನೀವು ನಿಮ್ ಟ್ರೇಡಿಂಗ್ ಚಾರ್ಟ್ ಅಲ್ಲಿ ಇರೋ ಇಂಡಿಕೇಟರ್ ಸೆಕ್ಷನ್ಗೆ ಹೋಗಿ ಅಲ್ಲಿ EMA ಅಂತ ಸರ್ಚ್ ಮಾಡಿ. ಫಸ್ಟ್ ಬಂದ ಚೂಸ್ ಮಾಡಿದಾಗ ಡಿಫಾಲ್ಟ್ ಆಗಿ 9 ಸೆಟ್ ಆಗಿರುತ್ತೆ. ಸೊ ನಾವು ಅದನ್ನೇ ಇನ್ನೊಂದ್ಸತಿ ಚೂಸ್ ಮಾಡಿ ಅದರಲ್ಲಿ 15 ನ ಸೆಟ್ಟಿಂಗ್ ಮಾಡ್ಕೋಬೇಕು. ಎರಡು ಒಂದೇ ಕಲರ್ ಇರೋದು ಅಷ್ಟು ಚೆನ್ನಾಗಿರಲ್ಲ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಈ 15 EMI ಕಲರ್ ಚೇಂಜ್ ಮಾಡ್ತೀನಿ. ಸೊ ನಾನು ಇದನ್ನ ಮೆರೂನ್ ಸೆಟ್ ಮಾಡ್ತೀನಿ, ಯಾಕಂದ್ರೆ ಡಿಫ್ರೆನ್ಶಿಯೇಟ್ ಮಾಡಕ್ ಈಸಿ ಆಗ್ಲಿ ಅಂತ. ಸೊ ಫ್ರೆಂಡ್ಸ್, ಈಗ ಅಪ್ಲೈ ಆಗಿದೆ ನಮ್ ಇಂಡಿಕೇಟರ್ಸ್. ಸೊ ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ನಾವು ಈ ತರ ಸ್ಟ್ರಾಟಜಿ ಉಪಯೋಗಿಸಕ್ಕೆ ಎಂಟ್ರಿ ಮಾಡೋದು ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಸೊ ಫ್ರೆಂಡ್ಸ್, 3 ತರ ನಮ್ಗೆ ಕ್ಯಾಂಡಲ್ ಸ್ಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬೈಯಿಂಗ್ ಸೈಡ್ ತಗೊಂತಿದ್ರೆ, ಸೊ ಮೊದಲನೇದು ಬಂದು ಈ ಬುಲಿಶ್ ಕ್ಯಾಂಡಲ್. ಅದರಲ್ಲಿ ಬಾಡಿ ದೊಡ್ಡದಾಗಿರುತ್ತೆ, ಬಟ್ ಕೆಳಗಡೆ ಸ್ವಲ್ಪ ವಿಕ್ ಇರುತ್ತೆ. ನೆಕ್ಸ್ಟ್ ಬಂದು ಇದು ಬುಲಿಶ್ ಕ್ಯಾಂಡಲ್. ಇದ್ರಲ್ಲಿ ಏನಿರುತ್ತೆ ಅಂದ್ರೆ ಮೇಲ್ಗಡೆ ಕೆಳಗಡೆ ಕೂಡ ಸ್ವಲ್ಪ ವೀಕ್ ಇರುತ್ತೆ. ಮೂರನೇ ಕ್ಯಾಂಡಲ್ ಬಂದು ಹ್ಯಾಮರ್. ಸೊ ಇದರಲ್ಲಿ ಬಾಡಿ ಸ್ವಲ್ಪ ಮೇಲ್ಗಡೆ ಇರುತ್ತೆ, ಅದ್ ಬಿಟ್ರೆ ಕೆಳಗಡೆ ಒಂದು ಉದ್ದಕ್ಕಿರೋ ಟೇಲ್ ಇರುತ್ತೆ. ಈ 3 ಕ್ಯಾಂಡಲ್ಸ್ ಕೂಡ ನಮ್ಗೆ ಈ ಸ್ಟ್ರಾಟಜಿಯಲ್ಲಿ ಎಂಟ್ರಿ ಆಗಿ ಯೂಸ್ ಮಾಡಬಹುದು. ಫ್ರೆಂಡ್ಸ್, ಇದೇ ತರ ಸೆಲ್ಲಿಂಗ್ ಸೈಡ್ ಗೆ ಎಂಟ್ರಿ ಬೇಕಾಗಿರೋ ಕ್ಯಾಂಡಲ್ಸ್ ನ ನೋಡ್ಕೊಳ್ಳೋಣ. ಇಲ್ಲೇನಿರುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಂಡಲ್ ಬಾಡಿ ಇರುತ್ತೆ, ಬಟ್ ಕೆಳಗಡೆ ಸ್ವಲ್ಪ ವೀಕ್ ಇರುತ್ತೆ. ಸೆಕೆಂಡ್ ಕ್ಯಾಂಡಲ್ ನೋಡೋದಾದ್ರೆ ಇದ್ರಲ್ಲೂ ಕ್ಯಾಂಡಲ್ ತುಂಬಾ ಬಿಯರಿಶ್ ಆಗಿರುತ್ತೆ, ಮೇಲ್ಗಡೆ ಕೆಳಗಡೆ ಕೂಡ ವೀಕ್ ಇರುತ್ತೆ. ಮೂರನೇದ್ ಬಂದು ಇನ್ವರ್ಟೆಡ್ ರೆಡ್ ಹ್ಯಾಮರ್ ಕ್ಯಾಂಡಲ್. ಸೊ ಇದರಲ್ಲಿ ಕೆಳಗಡೆ ಬಾಡಿ ಇರುತ್ತೆ, ಮತ್ತೆ ಮೇಲ್ಗಡೆ ಉದ್ದಕ್ಕಿರೋ ಟೇಲ್ ಇರುತ್ತೆ. ಸೊ ಇವ್ ಮೂರನ್ನ ನಾವು ಪಿ ಸೈಡ್ ಟ್ರೇಡ್ ಮಾಡ್ಬೇಕಾದ್ರೆ ಎಂಟ್ರಿ ಆಗಿ ಯೂಸ್ ಮಾಡಬಹುದು. ಸೊ ಫ್ರೆಂಡ್ಸ್, ಈ ಸ್ಟ್ರಾಟಜಿನ ಹೇಗೆ ಯೂಸ್ ಮಾಡೋದಂದ್ರೆ, ಸಪೋಸ್ ನಾನಿವಾಗ ಸಿ ಸೈಡ್ ಟ್ರೇಡ್ ತಗೋಬೇಕು. ಸೊ ನಾನು ಅವಾಗ ಏನ್ ಮಾಡ್ತೀನಿ ಅಂದ್ರೆ ಒಳ್ಳೆ ಬುಲಿಶ್ ಕ್ಯಾಂಡಲ್ ನ ಹುಡುಕ್ತೀನಿ. ಸೊ ಅದ್ ಹೇಗಿರ್ಬೇಕಂದ್ರೆ, ಈ ಎರಡು EMA ಲೈನ್ಸ್ ಏನಿದೆ, EMA 9 ಮತ್ತೆ EMA 15, ಈ ಎರಡನ್ನು ಕ್ರಾಸ್ ಮಾಡಿ ಮೇಲ್ಗಡೆ ಹೋಗಿರ್ಬೇಕು. ಮತ್ತೆ ಈ ಎರಡು EMA ಲೈನ್ಗಳು ಹಾರಿಸಾಂಟಲ್ ಇಂದ 30 ಡಿಗ್ರೀಸ್ ಗಿಂತ ಜಾಸ್ತಿ ಇರ್ಬೇಕು. ಅದೇ ತರ ಉಲ್ಟಾ ಇಲ್ಲಿ ಪಿ ಸೈಡ್ ರೇಟ್ ತಗೋಬೇಕಾದ್ರೆ ನಾವು ಯೂಸ್ ಮಾಡ್ಬೇಕು. ಸೊ ನಾವು ಒಂದ್ ಒಳ್ಳೆ ಬಿಯರಿಶ್ ಕ್ಯಾಂಡಲ್ ನೋಡ್ಬೇಕು, ರೆಡ್ ಕಲರ್. ಅದು ಹೇಗಿರ್ಬೇಕಂದ್ರೆ ಎರಡು EMA ನ ಕ್ರಾಸ್ ಮಾಡ್ತಿರ್ಬೇಕು, ಜೊತೆಗೆ EMAಗಳು ಮೋರ್ ದನ್ 30 ಡಿಗ್ರೀಸ್ ಆಂಗಲ್ ಫ್ರಮ್ ಹಾರಿಸಾಂಟಲ್ ಅಷ್ಟಿರ್ಬೇಕು. ಸೊ ಫ್ರೆಂಡ್ಸ್, ನಾವ್ ಹಾಗಾದ್ರೆ SL ಟಾರ್ಗೆಟ್ ಎಲ್ಲ ಹೆಂಗ್ ಇಡ್ಬೇಕಂದ್ರೆ, ಸೊ ನಾವು ಎಂಟ್ರಿ ಯಾವಾಗ್ಲೂ ಕ್ಯಾಂಡಲ್ ನ ಟಾಪ್ ಅಥವಾ ಕ್ಲೋಸಿಂಗ್ ಇಂದ ಹಾಕ್ತಿವಿ. ಅದೇ ನಾವು SL ಅದ್ರ ಕೆಳಗಡೆ ಕ್ಯಾಂಡಲ್ ನ ಕೆಳಗಡೆ ಇಡಬೇಕಾಗುತ್ತೆ. ಟಾರ್ಗೆಟ್ ಬಂದು ಯಾವಾಗ್ಲೂ SL ಎಷ್ಟಿರುತ್ತೆ ಅಷ್ಟು ಡಬಲ್ ಮಿನಿಮಮ್ ಇಡಬೇಕು. ಇದನ್ನ 1:3 ಇಡ್ಬೋದು, ಬಟ್ ಸ್ಟಾರ್ಟಿಂಗ್ 1:2 ಇಟ್ಕೊಂಡು ಹೋಗೋದು ಬೆಟರ್. ಸೊ ಈ ತರ ಮಾಡಿ ನಾವು ಟ್ರೇಡ್ ಮಾಡಿದಾಗ ತುಂಬಾನೇ ಕಡಿಮೆ ಟೈಮ್ ಅಲ್ಲಿ ಐದರ್ ನಮ್ಗೆ ಟಾರ್ಗೆಟ್ ಸಿಗುತ್ತೆ, ಇಲ್ಲಾಂದ್ರೆ SL ಆಗುತ್ತೆ. ಸೊ ನಮ್ಗೆ ಇಲ್ಲಿ ತುಂಬಾ ಟೈಮು ಸೇವ್ ಆಗುತ್ತೆ, ಮತ್ತೆ ಯಾವುದೇ ತರನು ಮೆಂಟಲ್ ಸ್ಟ್ರೆಸ್ ಆಗಲ್ಲ. ಸೊ ಫ್ರೆಂಡ್ಸ್, ಇದು ಈ ಸ್ಟ್ರಾಟಜಿ. ಬನ್ನಿ ಇದನ್ನ ರೀಟೆಸ್ಟ್ ಮಾಡಿ ನೋಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ಗಮನಿಸಬಹುದು, ಇಲ್ಲೊಂದು ಬುಲಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಆಗಿದೆ. ಯಾಕೆಂದ್ರೆ ಈ ರೆಡ್ ಕಲರ್ದು ಕ್ಯಾಂಡಲ್ ಬಾಡಿ ಏನಿದೆ ಅದು ಈ ಗ್ರೀನ್ ಕಲರ್ ಕ್ಯಾಂಡಲ್ ಬಾಡಿ ಒಳಗಡೆ ಕಂಪ್ಲೀಟ್ ಆಗಿ ಬಂದ್ಬಿಟ್ಟಿದೆ. ಮತ್ತೆ ಈ EMA ಕೂಡ 30 ಡಿಗ್ರೀಸ್ ಗಿಂತ ಮೇಲಿದೆ,
ಬಟ್ ಸಣ್ಣಕ್ಕಿರೋ ಕಾರಣ ನಮ್ಗೆ ಕಾಣಿಸ್ತಾ ಇಲ್ಲ, ಬಟ್ ಅದು ಆಕ್ಚುಲಿ 30 ಡಿಗ್ರೀಸ್ಗಿಂತ ಮೇಲಿದೆ. ಸೊ ಫ್ರೆಂಡ್ಸ್, ಇಂಥ ಒಂದು ಸಿಚುವೇಶನ್ ಅಲ್ಲಿ ನಾವು ಆರಾಮಾಗಿ ಇಲ್ಲಿ ಎಂಟ್ರಿ ಮಾಡ್ಬೋದು ಬುಲಿಶ್ ಟ್ರೇಡ್ದು. ಸೊ ನಾವಿಲ್ಲಿ ಸಿ ತಗೊಂಡು ಒಂದ್ಸತಿ ಪ್ಲೇ ಮಾಡಿ ನೋಡೋಣ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಮಾರ್ಕೆಟ್ ಸ್ವಲ್ಪ ಟೈಮ್ ತಗೊಂಡ್ರು ನಮ್ಗೆ ಟಾರ್ಗೆಟ್ ಹಿಟ್ ಮಾಡಿ ಕೊಟ್ಟಿದೆ. ಸೊ ಇಲ್ಲೇ ಎಂಟರ್ ಆಗಿರ್ಲಿಲ್ಲ ಅಂದ್ರೂ, ಸೊ ನೀವು ಇಲ್ಲಿ ಈ ಕಡೆ ನೋಡಿ, ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಇದೆ. ಸೊ ಇಲ್ಲೂ ಎಂಟ್ರಿ ಆಗ್ಬೋದಾಯ್ತು, ಅವಾಗೂ ನಿಮ್ ಟಾರ್ಗೆಟ್ ಸಿಗ್ತಾ ಇತ್ತು. ಸೊ ನಮ್ಗೆ ಎಷ್ಟು ಈಸಿಯಾಗಿ ಟಾರ್ಗೆಟ್ ಸಿಕ್ಕಿದೆ ಇದರಲ್ಲಿ. ಎಷ್ಟೊಂದು ಕೇಸಸ್ ಅಲ್ಲಿ ಟಾರ್ಗೆಟ್ ಹಿಟ್ ಮಾಡುತ್ತೆ, ಕೆಲವು ಕೇಸಸ್ ಅಲ್ಲಿ ಸ್ಟಾಪ್ ಲಾಸ್ ಆಗುತ್ತೆ. ಬಟ್ ಇದು ಇರೋ ದೊಡ್ಡ ಅಡ್ವಾಂಟೇಜೇ ಅದು. ಸ್ಟಾಪ್ ಲಾಸ್ ಹಿಟ್ ಆದ್ರೂ ಸ್ಟಾಪ್ ಲಾಸ್ ತುಂಬಾ ಕಡಿಮೆ ಇರುತ್ತೆ, ಆರಾಮಾಗಿ ಮ್ಯಾನೇಜ್ ಮಾಡ್ಕೋದು. ಇನ್ ಕೇಸ್ ಒಂದ್ ದಿವಸದಲ್ಲಿ 2 ಟ್ರೇಡ್ ಸ್ಟಾಪ್ ಲಾಸ್ ಆದ್ರೂ ಅಷ್ಟು ಲಾಸ್ ಕಾಣಿಸಲ್ಲ, ಯಾಕೆಂದ್ರೆ ನಮ್ಗೆ ಬರೀ ಒಂದ್ ಕ್ಯಾಂಡಲ್ ಅಷ್ಟೇ ಲಾಸ್ ಆಗಿರ್ತಿದ್ಲಿ. ಸೊ ಫ್ರೆಂಡ್ಸ್, ಇದೇ ತರ ಬೇರೆ ಎಕ್ಸಾಂಪಲ್ ನೋಡ್ಕೊಬಿಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಸಿಚುವೇಶನ್ ಏನಾಗಿದೆ, ನಮ್ದೊಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಮತ್ತೆ ಅದ್ ನೋಡ್ಬೋದು ನೀವು, ಈ 2 EMA ಲೈನ್ ಕೂಡ ಪಾಸ್ ಆಗ್ತಿದೆ. ಮತ್ತೆ ಈ ಆಂಗಲ್ ಕೂಡ 30 ಡಿಗ್ರೀಸ್ಗಿಂತ ಜಾಸ್ತಿ ಇದೆ. ಸೊ ಅದಕ್ಕೆ ನಾವು ಇಲ್ಲಿ ಕೂಡ ಎಂಟ್ರಿ ತಗೋಬಹುದು ಆರಾಮಾಗಿ. ಸೊ ಇದೊಂದ್ಸತಿ ಪ್ಲೇ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಬೇಗ ನಮ್ಗೆ ಟಾರ್ಗೆಟ್ ಕೊಡುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿ ಮೊಮೆಂಟಮ್ ಆಗಿದೆ ಫ್ರೆಂಡ್ಸ್. ಸೊ ಈ ತರ ಒಂದು ಸ್ಟ್ರಾಟಜಿನ ನೀವು ಯೂಸ್ ಮಾಡಿ ನೋಡಿ. ನೀವು ಒಂದ್ಸತಿ ರೀಟೆಸ್ಟ್ ಮಾಡಿ ನೋಡಿ, ಇದೇ ತರ ನಿಮ್ಗೆ ಗೊತ್ತಾಗುತ್ತೆ ನಿಜಕ್ಕೂ ಎಷ್ಟು ಯೂಸ್ಫುಲ್ ಅಂತ. ಸ್ಪೆಷಲಿ ಮಾರ್ಕೆಟ್ ಟ್ರೆಂಡಿಂಗ್ ಅಲ್ಲಿ ಇದ್ದಾಗಂತೂ ನೀವು ಈ ಆಪರ್ಚುನಿಟಿನ ಮಿಸ್ಸೇ ಮಾಡಬಾರ್ದು. ಸೊ ಇಂಥ ಒಂದು ಸ್ಟ್ರಾಟಜಿ ಉಪಯೋಗಿಸ್ಕೊಂಡು ಆರಾಮಾಗಿ ತುಂಬಾ ಚೆನ್ನಾಗಿ ಪ್ರಾಫಿಟ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಸ್ಕ್ಯಾಲ್ಪಿಂಗ್ ಮಾಡ್ಬೋದು, ಮತ್ತೆ ಲಾಸ್ ಕೂಡ ತುಂಬಾ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಇನ್ನೊಂದು ವಿಷಯ ಏನಂದ್ರೆ, ಯಾವಾಗ ಮಾರ್ಕೆಟ್ ಆಲ್ರೆಡಿ ಟ್ರೆಂಡಿಂಗ್ ಹೋಗ್ತಿರುತ್ತೆ, ಸೊ ಆ ಟೈಮಲ್ಲಿ ಮಾರ್ಕೆಟ್ ಅನ್ನ ಎಲ್ಲಿ ಕ್ಯಾಚ್ ಮಾಡಬೇಕು, ಎಲ್ಲಿ ಎಂಟ್ರಿ ಮಾಡಬೇಕು ಅನ್ನೋ ವಿಷಯ ಕೂಡ ಆರಾಮಾಗಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಅದು ಯಾವಾಗ ಅಂದ್ರೆ, ಸಪೋಸ್ ಮಾರ್ಕೆಟ್ ಆಲ್ರೆಡಿ EMA ಇಂದ ಸ್ವಲ್ಪ ದೂರ ಹೋಗ್ತಿದೆ. ಸೊ ಯಾವಾಗ ನೆಕ್ಸ್ಟ್ ಟೈಮ್ EMA ಅಪ್ರೋಚ್ ಮಾಡುತ್ತೋ, EMA ನ ಟಚ್ ಮಾಡಿ ಯಾವಾಗ ಕ್ಯಾಂಡಲ್ ತುಂಬಾ ಒಳ್ಳೆ ಬುಲಿಶ್ ಕ್ಯಾಂಡಲ್ ಆಗುತ್ತೆ, ಸೊ ಅದೇ ಟೈಮ್ ರೈಟ್ ಆಗಿರುತ್ತೆ ಎಂಟ್ರಿಗೆ. ಸೊ ಫ್ರೆಂಡ್ಸ್, ಅದಕ್ಕೆ ನಾವಿಲ್ಲಿ ಒಂದ್ಸತಿ ಪ್ಲೇ ಮಾಡಿ ನೋಡೋಣ ಹೆಂಗ್ ಹೋಗುತ್ತೆ ಅಂತ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಎಷ್ಟು ಬೇಗ ನಮ್ಗೆ ಪ್ರಾಫಿಟ್ ಕೊಡುತ್ತೆ. ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಯಾವಾಗ ಎಂಟ್ರಿ ಮಾಡ್ಬೇಕಂತ ಹೇಳುತ್ತೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್. ಯಾವಾಗ ಮಾರ್ಕೆಟ್ ಟ್ರೆಂಡಿಂಗ್ ಇರುತ್ತೆ ಅವಾಗಿಂದ ಆಪರ್ಚುನಿಟಿ ಸಿಕ್ಕಿದ್ರೆ ನೀವು ಇದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಅವಾಗ ಎಂಟ್ರಿ ಆಗಿ ಚೆನ್ನಾಗಿ ಪ್ರಾಫಿಟ್ ಮಾಡ್ಕೊಳ್ಳಿ. ಇದನ್ನ ನೀವು ಬೇಕಾದಷ್ಟು ಕಡೆ ರೀಟೆಸ್ಟ್ ಮಾಡಿ ನೋಡಿ, ಚೆಕ್ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ಎಷ್ಟು ಪ್ರಾಫಿಟ್ ಆಗುತ್ತೆ ಇದರಲ್ಲಿ ಅಂತ. ಸೊ ಇದೇ ತರ ನಾವು ಸೆಲ್ಲಿಂಗ್ ಸೈಡ್ ಒಂದ್ಸತಿ ನೋಡ್ಬಿಡೋಣ. ಸೊ ಫ್ರೆಂಡ್ಸ್, ನೀವ್ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ತುಂಬಾನೇ ಚೆನ್ನಾಗಿರೋ ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಮತ್ತೆ ಈ EMA ಗಳು ಏನಿದೆ ಅಲ್ಲ, ಇದು ಮೋರ್ ದೆನ್ 30 ಡಿಗ್ರೀಸ್ ಫ್ರಮ್ ಹಾರಿಜಾಂಟಲ್ ಇದೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಸೆಟಪ್ಸ್, ಬೆಸ್ಟ್ ಎಂಟ್ರಿ ಪಾಯಿಂಟ್ಸ್ ಆಗುತ್ತೆ ನಮಗೆ PE ಸೈಡ್ ಟ್ರೇಡ್ ಮಾಡೋದಕ್ಕೆ. ಸೊ ಫ್ರೆಂಡ್ಸ್, ಇಲ್ಲೊಂದ್ಸತಿ ರೀಪ್ಲೇ ಮಾಡಿ ನೋಡೋಣ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ಕೂಡ ನೋಡ್ಬೋದು ಎಷ್ಟು ಬೇಗ ನಮ್ಗೆ ಮಾರ್ಕೆಟ್ ಟಾರ್ಗೆಟ್ ಕೊಟ್ಟಿದೆ ಅಂತ. ಸೊ ಫ್ರೆಂಡ್ಸ್, ಅದೇ ತರ ಇಲ್ಲಿ ಇನ್ನೊಂದು ಚೆನ್ನಾಗಿರೋ ಎಕ್ಸಾಂಪಲ್ ಇದೆ ನೋಡಿ. ಸೊ ಇಲ್ಲಿ ತುಂಬಾನೇ ಚೆನ್ನಾಗಿರೋ ಒಂದು ಇನ್ವರ್ಟೆಡ್ ರೆಡ್ ಹ್ಯಾಮರ್ ಇದೆ. ಮತ್ತೆ ಇದ್ರ ಟೈಲ್ ನೋಡ್ಬೋದು ನೀವು, 2 EMA ನ ಕ್ರಾಸ್ ಮಾಡಿ ಕೆಳಗಡೆ ಬಂದಿದೆ. ಸೊ ಇಂತ ಒಂದು ಕ್ಯಾಂಡಲ್ ನೋಡಿ ನಾವು ಆರಾಮಾಗಿ ಇಲ್ಲಿ PE ಸೈಡ್ ಟ್ರೇಡ್ ತಗೋಬಹುದು. ಸೊ ಫ್ರೆಂಡ್ಸ್, ಅದಕ್ಕೆ ಇದೊಂದ್ಸಲ ರೀಟೆಸ್ಟ್ ಮಾಡಿ ನೋಡೋಣ. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ನಮ್ಗೆ ಮಾರ್ಕೆಟ್ ಜಸ್ಟ್ ಒಂದು 4-5 ಕ್ಯಾಂಡಲ್ ಟಾರ್ಗೆಟ್ ಹಿಟ್ ಮಾಡ್ಕೊಟ್ಟಿದೆ. ಸೊ ಇಫ್ ಇನ್ ಕೇಸ್ ಲಾಸ್ ಆಗ್ತಿದ್ರು ನಮ್ಗೆ ಅಷ್ಟು ಡಿಫ್ರೆನ್ಸ್ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ಲಾಸ್ ತುಂಬಾ ಕಡಿಮೆ ಆಗ್ತಿತ್ತು. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಟಿಸ್ ಮಾಡ್ತಿರ್ಬೋದು, ಸೊ ಇಲ್ಲಿ ಏನಾಗ್ತಿದೆ, ಮಾರ್ಕೆಟ್ ಸ್ಟಾರ್ಟಿಂಗ್ ಸೈಡ್ ವೈಸ್ ಹೋಗ್ತಾ ಇತ್ತು, ಬಟ್ ನಿಧಾನಕ್ಕೆ ಇದು ಈಗ ಟ್ರೆಂಡಿಂಗ್ ಆಗ್ತದೆ. ಇಲ್ಲಿ ಆಗಿರೋ ನೀವು ಕ್ಯಾಂಡಲ್ ನ ಗಮನಿಸಬಹುದು. ಸೊ ಈ ಬಿಯರಿಶ್ ಕ್ಯಾಂಡಲ್ ತುಂಬಾ ಚೆನ್ನಾಗಿದೆ. ಮತ್ತೆ ಇದ್ರ ಟಾಪ್ ನೋಡಿ, ಸೊ 2 EMA ನ ಮತ್ತೆ ಟಚ್ ಮಾಡ್ತಿದೆ. ಸೊ ಮಾರ್ಕೆಟ್ ಫಸ್ಟ್ ಕೆಳಗಡೆ ಬಂತು, ಮತ್ತೆ ಟಚ್ ಮಾಡ್ತದೆ. ಸೊ ಇಂತ ಒಂದು ಕ್ಯಾಂಡಲ್ ಕರೆಕ್ಟ್ ಆಗಿರುತ್ತೆ ನಮ್ಗೆ PE ಸೈಡ್ ಎಂಟ್ರಿ ಟ್ರೇಡ್ ತಗೊಳಕ್ಕೆ. ಸೊ ಫ್ರೆಂಡ್ಸ್, ಅದಕ್ಕೆ ಈಗ ಒಂದ್ಸತಿ ಪ್ಲೇ ಮಾಡಿ ನೋಡೋಣ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಎಷ್ಟು ಬೇಗ ನಮ್ ಟಾರ್ಗೆಟ್ ಹಿಟ್ ಆಯ್ತು ಅಂತ. ಸೊ ಇದ್ರಲ್ಲಿ ಡಿಸಿಷನ್ ಬೇಗ ಆಗತ್ತೆ ಅನ್ನೋದು ತುಂಬಾ ಚೆನ್ನಾಗಿದೆ.
ಸೊ ಇಲ್ಲಿ ಸ್ಟಾಪ್ ಲಾಸ್ ಆದ್ರೆ ಸ್ಟಾಪ್ ಲಾಸ್, ಟಾರ್ಗೆಟ್ ಆದ್ರೆ ಟಾರ್ಗೆಟ್, ಒಟ್ನಲ್ಲಿ ಬೇಗ ಸಿಗುತ್ತೆ. ಮತ್ತೆ ತುಂಬಾನೇ ಏನ್ ತಲೆ ಕೆಡ್ಸ್ಕೊಳ್ಳೋ ವಿಷಯನೇ ಇಲ್ಲ. ಸೊ ಸಿಂಪಲ್ ಲಾಜಿಕ್ ಇದೆ, ಇದನ್ನ ಜಸ್ಟ್ ನೋಡ್ಬಿಟ್ಟು ಟ್ರೇಡಿಂಗ್ ಮಾಡೋದು. ಸ್ಪೆಷಲಿ ಟ್ರೆಂಡಿಂಗ್ ಮಾರ್ಕೆಟ್ ಇದ್ದಾಗಂತೂ ಮಿಸ್ಸೇ ಮಾಡಬಾರ್ದು. ಸೊ ಆರಾಮಾಗಿ ಪ್ರಾಫಿಟ್ ಮಾಡ್ಕೊಳ್ಳೋ ಒಂದು ಬೆಸ್ಟ್ ವೇ ಇದು. ಸೊ ಫ್ರೆಂಡ್ಸ್, ನೀವು ಇದೊಂದ್ಸತಿ ರೀಟೆಸ್ಟ್ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ನಾವು ಯಾವ ಟೈಮಲ್ಲಿ ಈ ತರ ಸ್ಟ್ರಾಟಜಿನ ಉಪಯೋಗಿಸಬಾರ್ದು ಅಂತ. ಸೊ ಫ್ರೆಂಡ್ಸ್, ಇದು ತುಂಬಾ ಮುಖ್ಯ ಆಗುತ್ತೆ. ಯಾವಾಗ ಮಾರ್ಕೆಟ್ ಸೈಡ್ ವೇಸ್ ಹೋಗ್ತದೆ, ಸೊ ನಾವು ಆ ಟೈಮಲ್ಲಿ ಯಾವುದೇ ಟ್ರೇಡ್ ನ ತಗೋಬಾರ್ದು, ಸಿಗ್ನಲ್ಸ್ ನ ಜಾಸ್ತಿ ಒಪ್ಕೋಬಾರ್ದು. ಯಾವಾಗ ಮಾರ್ಕೆಟ್ ಟ್ರೆಂಡಿಂಗ್ ಇರುತ್ತೆ ನೋಡಿ, ಸೊ ಆದಷ್ಟು ಎಲ್ಲಾ ಆಪರ್ಚುನಿಟೀಸು ನಾವು ತಗೊಳಕ್ ಟ್ರೈ ಮಾಡ್ಬೇಕು. ಓವರ್ ಟ್ರೇಡ್ ಮಾಡಬೇಡಿ. ಒಂದೆರಡ್ ಸತಿ ಪ್ರಾಫಿಟ್ ಆದ್ರೆ ಸಾಕು. ಬಟ್ ನನ್ ಸಜೆಷನ್ 2ಕ್ಕಿಂತ ಜಾಸ್ತಿ ಟ್ರೇಡ್ ಮಾತ್ರ ತಗೋಬೇಡಿ. ಸೊ ಬೆಸ್ಟ್ ಸ್ಟ್ರಾಟಜಿ ಇದು ವರ್ಕ್ ಆಗೋದು ಯಾವಾಗ ಅಂದ್ರೆ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ. ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ನೀವು ನೋಡ್ತಿರ್ಬೋದು, ನಾನು ಯಾವಾಗ್ಲೂ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿನ ಅಕ್ಕಪಕ್ಕ ಇಟ್ಕೊಂಡ್ರೆ ಟ್ರೇಡ್ ಮಾಡೋದು. ಅದ್ಯಾಕೆ ರೀಸನ್ ಅಂದ್ರೆ, ಸೊ ಯಾವಾಗ ನಿಫ್ಟಿ ಸಪೋರ್ಟ್ ನಲ್ಲಿರುತ್ತೆ ಮತ್ತೆ ಯಾವಾಗ ಬ್ಯಾಂಕ್ ನಿಫ್ಟಿ ರೆಸಿಸ್ಟೆನ್ಸ್ ಹತ್ರ ಇರುತ್ತೆ. ನೀವ್ ಅನ್ಕೊಳ್ಳಿ, ಅಕಸ್ಮಾತ್ ಬ್ಯಾಂಕ್ ನಿಫ್ಟಿಲಿ ಒಂದು ಒಳ್ಳೆ ಸೆಲ್ಲಿಂಗ್ ಸೈಡ್ ಕ್ಯಾಂಡಲ್ ಬಂತು ಅಂತ, ಬಟ್ ಇಂಥ ಟೈಮಲ್ಲಿ ನಾವು ಟ್ರೇಡ್ ಮಾಡಬಾರ್ದು. ಯಾಕೆಂದ್ರೆ ನಿಫ್ಟಿ ಸಪೋರ್ಟ್ ಇದೆ. ಸೊ ಸಪೋರ್ಟ್ ಇದ್ದಾಗ ಈ ಕಡೆ ನಮ್ಗೆ ಕೆಳಗಡೆ ಹೋಗುತ್ತೆ ಅನ್ನೋ ಸಿಗ್ನಲ್ ಬಂದ್ರು ನಾವು ತಗೋಬಾರ್ದು. ಯಾಕೆಂದ್ರೆ ಈ ತರ ಆದಾಗ ನಾವು ಟ್ರೇಡ್ ಎಂಟ್ರಿ ಆದ್ಮೇಲೆ ನಮ್ಗೆ ಸಡನ್ ಆಗಿ ಸ್ಟಾಪ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಇಲ್ಲೂ ಅಪ್ಲೈ ಆಗುತ್ತೆ. ಸೊ ನಾವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಚಾರ್ಟ್ ನ ಕಂಪೇರ್ ಮಾಡ್ಕೋತಾ ಟ್ರೇಡ್ ಮಾಡಿದ್ರೆ ನಮ್ಗೆ ಸ್ಟಾಪ್ ಲಾಸ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ, ಮತ್ತೆ ಟಾರ್ಗೆಟ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹೋಪ್ಫುಲಿ ನಿಮ್ಗೆಲ್ಲ ನಾನು ಹೇಳಿದ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೀವು ಖಂಡಿತವಾಗ್ಲೂ ಇದನ್ನ ಹೋಗಿ ಒಂದ್ಸತಿ ಎಲ್ಲ ರೀಟೆಸ್ಟ್ ಮಾಡಿ ನೋಡಿ. ಮತ್ತೆ ನಿಮ್ಗೆ ನಿಜವಾಗ್ಲೂ ಈ ತರ ತುಂಬಾನೇ ಟ್ರೇಡ್ ಸಿಗುತ್ತೆ, ತುಂಬಾನೇ ಸಕ್ಸಸ್ಫುಲ್ ಟ್ರೇಡ್ ಸಿಗುತ್ತೆ. ಇದೇ ತರ ಮತ್ತಷ್ಟು ಇನ್ಫಾರ್ಮೇಟಿವ್ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಸ್ಗೆ ಮತ್ತೆ ಸ್ಟ್ರಾಟಜೀಸ್ಗೆ ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.